ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣಾನಾನ್ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನಾದಿಭಿಸ್ಸೇದಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ವಿಶೇಷವಾಗಿ ಕಳೆದ ವಾರ ಗುರು ಸಂಚಾರದ ಬಗ್ಗೆ ಹಾಕಿದ್ವಿ. ಈ ವಾರ ಭವಿಷ್ಯ ಯಥಾವತ್ 7/6/2026ರಿಂದ 13/6/2026 ವಾರ ಭವಿಷ್ಯ. ಈ ವಾರದಲ್ಲಿ ಸೋಮವಾರ ಅಂದರೆ 8ನೇ ತಾರೀಕು ಸೋಮವಾರ ಕಟಕ ರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಇನ್ನು ಗ್ರಹಗಳೆಲ್ಲವೂ ಕೂಡ ಕಳೆದ ವಾರದಂತೆ ಎಲ್ಲವೂ ಕೂಡ ಇರ್ತಕ್ಕಂಥಂದರೆ ಮೇಷರಾಶಿನಲ್ಲಿ ಕುಜ, ವೃಷಭ ರಾಶಿನಲ್ಲಿ ರವಿ ಇರ್ತಕ್ಕಂಥದ್ದು, ಮಿಥುನ ರಾಶಿನಲ್ಲಿ ಬುಧ ಶುಕ್ರರಿರ್ತಾರೆ. ಶುಕ್ರ ಮುಂದಕ್ಕೆ ಹೋಗ್ತಾನೆ. ಗುರು ಒಂದು ಕಟಕ ರಾಶಿನಲ್ಲಿ ಉಚ್ಚನಾಗಿ ಕುಳಿತಿರ್ತಕ್ಕಂಥದ್ದು. ಕೇತು ಬದ್ದು ಸಿಂಹರಾಶಿನಲ್ಲಿದ್ದಾನೆ. ರಾಹು ಶತಭಿಷ ನಕ್ಷತ್ರ ಕುಂಭರಾಶಿನಲ್ಲಿದ್ದಾನೆ. ಶನಿ ಬಂದು ಮೀನರಾಶಿನಲ್ಲಿದ್ದಾನೆ. ಚಂದ್ರ ಬಂದು ಕುಂಭ, ಮೀನ, ಮೇಷರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಇದಿಷ್ಟು 9 ಗ್ರಹಗಳ ಸ್ಥಿತಿಗತಿಗಳು. ಹಾಗಾಗಿ ಏನೆಲ್ಲ ಪ್ರಭಾವ ಈ ವಾರ, ಅದರ ಜೊತೆಯಲ್ಲಿ ಈ ವಾರ 12/6/2026 ಶುಕ್ರವಾರ ಮಹಾಪ್ರದೋಷವಿರ್ತಕ್ಕಂಥದ್ದು. ಶುಕ್ರವಾರ ಪ್ರದೋಷ ಬಂದಿರತಕ್ಕಂಥದ್ದಾಗಿರೋದ್ರಿಂದ ಗಂಡು ಮಕ್ಕಳಿಗೆ ಯಾರಿಗಾದರೂ ಕಂಕಣ ಭಾಗ್ಯ ಒಲಿದು ಬರಬೇಕು ಅನ್ನೋ ರೀತಿಯಲ್ಲಿ ಇದ್ದಂಥ ಪಕ್ಷದಲ್ಲಿ ಅವತ್ತಿನ ದಿವಸ ಏಕವಾರ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಆ ಶುಕ್ರವಾರ ಪ್ರದೋಷದ ಸಂದರ್ಭದಲ್ಲಿ ಅಂದರೆ ಕೋದುಡಿ ಸಂದರ್ಭ 4:00 6:30 ಸಂದರ್ಭದಲ್ಲಿ ಶಿವನ ಆಲಯದಲ್ಲಿ ಏಕವಾರ ರುದ್ರಾಭಿಷೇಕವನ್ನು ಮಾಡಿದರೆ ಸಂಕಲ್ಪ ಮಾಡಿ ಶುದ್ಧಪೂರ್ವಕವಾಗಿ ನನ್ನ ಪ್ರಕಾರವಾಗಿ ನಿಮ್ಮ ಇಷ್ಟಾರ್ಥಗಳು ಈಡೇರೋದಕ್ಕೆ ದಾರಿಗಳು ಸಿಗೋದಕ್ಕೆ ಉಂಟು. ಹಾಗಾಗಿ ಇದನ್ನು ಮಾಡಿ. ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿ ಇರೋದ್ರಿಂದ ಏನೆಲ್ಲ ಪ್ರಭಾವವನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ಆಸೆಗಳು ಜಾಸ್ತಿ, ಅಭಿಲಾಷೆಗಳು ಜಾಸ್ತಿ, ಹಣಕಾಸಿನ ಆಸೆಗಳು ಜಾಸ್ತಿ ಇರ್ತದೆ, ಶುಭ ಕಾರ್ಯದ ಆಸೆಗಳು ಜಾಸ್ತಿ ಇರ್ತದೆ. ಪಾರ್ಟ್ನರ್ಶಿಪ್ಪಲ್ಲಿ ಪಾಲುದಾರಿಕೆಯಲ್ಲಿ ಏನಾದರೂ ಒಂದು ಮಾಡಬೇಕು, ವ್ಯವಹಾರ ವ್ಯಾಪಾರಗಳನ್ನು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು, ಆಸೆ ಅಭಿಲಾಷೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನರ್ ಪವರ್ ಅಂದರೆ ಸೋಲಾರ್ ಪವರ್ ಅಂತಕ್ಕಂಥ ನಿಮಗೆ ಸಹಕಾರಿಯಾಗಿ ನಿಲ್ಲುವಂಥ ಸಂದರ್ಭಗಳು ನಿಮಗೆ ವಾರ ಆರಂಭದಲ್ಲಿ ಪರವಾಗಿಲ್ಲ. ಏಕೆಂದರೆ ವಾರ ಆರಂಭ ಮಕ್ಕಳಿಂದ ಅನುಕೂಲ, ಯೋಗಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ ಬರ್ತದೆ. ಪ್ರೀತಿ ಪಾತ್ರರಿಂದ ಅನುಕೂಲ ಅಥವಾ ಧನಾಗಮನವಾಗ್ತಕ್ಕಂಥದ್ದು, ಮಕ್ಕಳಿಂದ ಅನ್ನೋ ರೀತಿಯಾದಂಥ ಸಂದರ್ಭಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಓಕೆ, ತಕ್ಕ ಮಟ್ಟಿಗೆ ವಾರ ಆರಂಭ ಶುಭಪ್ರದವಾಗಿ ಇರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಅಷ್ಟೊಂದು ಚೆನ್ನಾಗಿ ನಿಮಗೆ ಸಹಕಾರಿ ಆಗುವುದಿಲ್ಲ. ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಸಾಮಾನ್ಯವಾಗಿ ಏನಾಗುತ್ತೆ, ಹಣಕಾಸಿನ ಕೊರತೆ ಬರುವಂಥದ್ದು ಬರೋದಿಲ್ಲ ಅಂತಕ್ಕಂಥದ್ದು, ಅನಗತ್ಯವಾದಂಥ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು, ಸ್ವಲ್ಪ ಸಂಗಾತಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ಸ್ವಲ್ಪ ದಾಂಪತ್ಯ ಸೌಖ್ಯದಲ್ಲಿ ಸ್ವಲ್ಪ ಅತೃಪ್ತಿನೋ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಬಹುದು. ನೇರ ಮಾತುಗಳು ನಿಮಗೆ ವಿರೋಧವನ್ನು ತರ್ತದೆ. ಇದ್ದದ್ದನ್ನು ಇದ್ದಾಗಿ ಹೇಳಿ ವಿರೋಧವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ತುಂಬ ಎಮೋಷನಲ್ ಡಿಸಿಷನ್ಸ್ ತೆಗೆದುಕೊಳ್ತಕ್ಕಂಥ ಸಂದರ್ಭಗಳಿರ್ತದೆ. ಹಾಗಾಗಿ ಎಮೋಷನಲ್ ಡಿಸಿಷನ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಈ ವಾರ ತೆಗೆದುಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ಗಂಭೀರವಾದ ಸಮಸ್ಯೆಗಳು ಯಾವುದೂ ಕೂಡ ಕಂಡುಬರೋದಿಲ್ಲ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಕಾರಿಯಾಗಿದೆ. ಈ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಅಂತಕ್ಕಂಥದ್ದು ಮತ್ತು ವಿದ್ಯಾರ್ಜನೆ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತೆ. ಕೆಲಸಗಾರರು ಅಥವಾ ಸೇವಕರು, ಕೆಳ ಹಂತದ ಅಧಿಕಾರಿಗಳು ಯಾರಾದರೂ ನಿಮಗೆ ಸಹಾಯಕ್ಕೆ ಬೇಕು ಅನ್ನೋದಿತ್ತೊಂದು ಪಕ್ಷದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಬಂಧು ಬಾಂಧವರಿಂದ ಲಾಭ ಅಂತಕ್ಕಂಥದ್ದು, ನೆರೆಹೊರೆಯಿಂದ ಲಾಭವಾಗ್ತಕ್ಕಂಥದ್ದು, ಸ್ವಲ್ಪ ಇರುಸು ಇರುತ್ತೆ ಕೆಲವರೊಟ್ಟಿಗೆ, ಸ್ವಲ್ಪ ಸಂಬಂಧಿಕರು ಮತ್ತು ನೆರೆಹೊರೆಯೊಂದಿಗೆ. ಆದರೂ ಕೂಡ ಕೆಲವೊಂದು ಲಾಭವೂ ಕೂಡ ಆಗ್ತಕ್ಕಂಥ ಸಂದರ್ಭಗಳು ಕಂಡುಬರುತ್ತದೆ. ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಉದ್ಯೋಗ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡಬಹುದು ಈ ಸಂದರ್ಭ. ಸೇವಾ ವೃತ್ತಿಯ ಉದ್ಯೋಗ ಅಂದರೆ ತಿಂಗಳ ಸಂಬಳ, ದಿನಗೂಲಿ, ವಾರಗೂಲಿ ಅಥವಾ ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಅಂದರೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಅಂದರೆ ಸ್ವಲ್ಪ ಸಹಕಾರಿಯಾಗಿದೆ, ಖಂಡಿತವಾಗಲೂ ಕೂಡ ಮಾಡಬಹುದು. ಮೇಲಧಿಕಾರಿಗಳ ಸಹಕಾರ ನಿಮಗೆ ಕೊರತೆಯನ್ನು ತಂದು ಒಡ್ಡುತ್ತದೆ ಅಂತಕ್ಕಂಥದ್ದು.
ಚತುರ್ಥ ಭಾವದ ಗುರುವಿನ ಪ್ರಭಾವ ಸ್ವಲ್ಪ ಮೋಕ್ಷ ಭಾವ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಈ ವಾರದಲ್ಲಿ ಸ್ವಲ್ಪ ದೈವಾರಾಧನೆಗಳು, ದೈವ ಚಿಂತನೆಗಳು, ಪೂಜೆ ಪುನಸ್ಕಾರಗಳ ಬಗ್ಗೆ ಸ್ವಲ್ಪ ಒಲವು ಇಂಥವು ಹೆಚ್ಚಾಗಿ ಬರುವಂಥ ಸಂದರ್ಭಗಳಲ್ಲೂ ಕೂಡ ಕಂಡುಬರುವಂಥದ್ದು ಉಂಟು. ಮತ್ತು ಪೂರ್ವಾರ್ಜಿತ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂಥ ರೀತಿಯಾದಂಥ ತೀರ್ಮಾನಗಳಲ್ಲಿ ಸ್ವಲ್ಪ ಎಡವಟ್ಟುಗಳು ಆಗಬಹುದು, ತೊಂದರೆಗಳಾಗುವಂಥ ಸ್ಥಿತಿಯನ್ನು ತಂದುಕೊಳ್ತೀರಿ. ಈ ಒಂದು ವಾರ ಮೇಷರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಮಾಡಿಕೊಳ್ಬೇಕು? ಮುತ್ತೈದೆಯರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ವೃಷಭರಾಶಿನವರಿಗೆ ಒಂದು ರೀತಿಯಲ್ಲಿ ವಾರ ಮಧ್ಯಭಾಗದಿಂದ ಆಚೆಗೆ ಒಂದು ಅದೃಷ್ಟವೇ ಅಂತ ಹೇಳಬೇಕು, ಯೋಗವೇ ಅಂತ ಅನ್ನುವಂಥ ಸ್ಥಿತಿನಲ್ಲಿ ನಿರ್ಮಾಣ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರ್ತಕ್ಕಂಥದ್ದು ಉಂಟು. ಸಾಮಾನ್ಯವಾಗಿ ಒಂದು ವಾರ 10 ದಿವಸಗಳ ಕಾಲ ಮಾತ್ರ ನಿಮಗೆ ತುಂಬ ಅದೃಷ್ಟದ ಅವಧಿಗಳೇ ಅಂತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗತ್ತೆ. ಯಾಕೆಂದರೆ ಪರಿಣಾಮಗಳು ಮತ್ತು ಪ್ರಭಾವಗಳು ಆ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಯಾಕೆಂದರೆ ವಾರ ಮಧ್ಯಭಾಗದಿಂದ ಆಚೆಗಂತೂ ಕೂಡ ನಿಮಗೆ ಮಾಡಿಸುವಂಥ ಉದ್ಯಮ ವ್ಯಾಪಾರ ವ್ಯವಹಾರಗಳು ಲಾಭವನ್ನು, ಯೋಗವನ್ನು, ಅದೃಷ್ಟವನ್ನು, ಅವಕಾಶವನ್ನು ಕೂಡ ತರ್ತದೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೂ ಹಾಗೆ ಇರುತ್ತೆ. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅಥವಾ ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡುವಂಥವ್ರಿಗೂ ಕೂಡ ಸ್ವಲ್ಪ ಯಶಸ್ಸು ಸಿಗುವಂಥ ಸಂದರ್ಭಗಳು ಕಂಡು ಬರ್ತದೆ. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಸಂಬಂಧಪಟ್ಟಂತೆ ಪ್ರಯತ್ನ ಖಂಡಿತ ಅನುಕೂಲದ ಸ್ಥಿತಿಯನ್ನು ತರುತ್ತೆ. ಒಟ್ಟಿನಲ್ಲಿ ವಾರ ಮಧ್ಯಭಾಗದಿಂದ ಆಚೆಗೆ ಅದೃಷ್ಟದ ವಾರ, ಯೋಗದ ವಾರ ಮತ್ತು ಒಂದು ರೀತಿಯಲ್ಲಿ ಮಿರಾಕಲ್ ಅನ್ನೋ ರೀತಿಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಅಥವಾ ಅನುಕೂಲಗಳನ್ನು ನೋಡ್ತಕ್ಕಂಥ ಸ್ಥಿತಿ, ಒಂದು ರೀತಿಯಲ್ಲಿ ಸಂತೃಪ್ತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥ ಸ್ಥಿತಿಯನ್ನು ವಾರ ಮಧ್ಯಭಾಗದಿಂದ ಆಚೆಗೆ ನೀವು ನೋಡ್ತೀರಿ. ವೃಷಭರಾಶಿನವರು ಆರೋಗ್ಯದಲ್ಲೂ ಕೂಡ ಸುಧಾರಣೆಗಳನ್ನು ಕಾಣ್ತದೆ. ವ್ಯಾಜ್ಯಗಳು, ಕೋರ್ಟ್ ಕೇಸುಗಳೇನಾದರೂ ಇದ್ದಂಥ ಪಕ್ಷದಲ್ಲಿ ಅಲ್ಲೂ ಕೂಡ ಗೆಲುವು, ಶತ್ರುಗಳೊಂದಿಗೆ ಅಥವಾ ಶತ್ರುಗಳ ವಿರುದ್ಧವಾಗಿ ಗೆಲುವನ್ನು ಸಾಧಿಸ್ತಕ್ಕಂಥ ಸ್ಥಿತಿ, ಶುಭಕಾರ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಅವಕಾಶಗಳು ಬರತಕ್ಕಂಥ ಸಂದರ್ಭಗಳು ಬರ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲೂ ಕೂಡ ಸ್ವಲ್ಪ ಚೇತರಿಕೆ, ಅನುಕೂಲ. ಒಂದು ರೀತಿಯಲ್ಲಿ ನಿರೀಕ್ಷಿತ ಜಾಗದಲ್ಲಿ ನಿಮಗೆ ಆರ್ಥಿಕ ಅನುಕೂಲ ಆಗಲ್ಲ, ನಿರೀಕ್ಷೆ ಎಲ್ಲಿರಲ್ವೋ ಅಲ್ಲಿ ಆರ್ಥಿಕವಾದಂಥ ಅನುಕೂಲವನ್ನು ತಂದುಕೊಳ್ತಕ್ಕಂಥದ್ದು ಮತ್ತು ಉಳಿತಾಯವನ್ನು ಮಾಡ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ ಅಂತಕ್ಕಂಥದ್ದು. ಯಾಕೆಂದರೆ ಲಾಭವನ್ನು ನೋಡ್ತಾ ಇದ್ದಾನೆ ಗುರು, ಹಾಗಾಗಿ ಲಾಭ, ಹೆಸರು, ಕೀರ್ತಿ, ಶುಕ್ರನ ಪ್ರಭಾವ, ರಾಷ್ಟ್ರಾಧಿಪತಿನೂ ಅದೇ ಪ್ರಭಾವದಲ್ಲಿದ್ದಾನೆ. ಹಾಗಾಗಿ ತುಂಬ ಒಂದು ರೀತಿಯಲ್ಲಿ ನಿಮಗೆ ಯೋಗದ ವಾರ ಅಂತಕ್ಕಂಥ ರೀತಿಯಲ್ಲಿ ನೋಡಬಹುದು ಈ ವಾರ. ಮತ್ತು ನಿಮಗೆ ಸೋಲಾರ್ ಸಿಸ್ಟಮ್ ಅಂದರೆ ಸೋಲಾರ್ ಪವರ್ ಅಂತಕ್ಕಂಥದ್ದು ಅಥವಾ ಭಗವಂತನ ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ಆದಷ್ಟು ಕೂಡ ಈ ವಾರ ನಿಮಗೆ ಸಪೋರ್ಟಿಂಗ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಪೋರ್ಟಿಂಗ್ ಆಗಿದೆ. ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಆದರೆ ಭೂಮಿ ಹೂಡಿಕೆಗೆ ಸಂಬಂಧಪಟ್ಟಂತೆ, ಸ್ಥಿರಾಸ್ತಿ ಹೂಡಿಕೆಗೆ ಸಂಬಂಧಪಟ್ಟಂತೆ, ವಾಹನ ಖರೀದಿಗೆ ಸಂಬಂಧಪಟ್ಟಂತೆ, ಸ್ಥಿರಾಸ್ತಿ ಚರಾಸ್ತಿಯ ತೀರ್ಮಾನಗಳೇನಿದ್ದಾವೆ ಅವೆಲ್ಲವೂ ಕೂಡ ನಿಮಗೆ ಪ್ಲಸ್ಸನ್ನು ತಂದು ಕೊಡ್ತಕ್ಕಂಥ ಸಂದರ್ಭ. ಉದ್ಯೋಗ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸಹಕಾರಿಯಾಗಿದೆ, ಪ್ರಯತ್ನವನ್ನು ಮಾಡಬಹುದು. ಒಟ್ಟಿನಲ್ಲಿ ರಾಜಯೋಗವು ಯೋಗವು ಒಟ್ಟಿಗೇ ಬರ್ತಕ್ಕಂಥ ಸ್ಥಿತಿನಲ್ಲಿರೋದ್ರಿಂದ ನಿಮಗೆ ಒಂದು ಕಡೆಯಿಂದ ಕೆಲವೊಬ್ಬರು ವ್ಯಕ್ತಿಗಳಿಂದ ನಿರಾಸೆಗಳಾಗ್ತದೆ, ವ್ಯಕ್ತಿಗಳಿಂದ. ಬಟ್ ನಿಮ್ಮ ಕೆಲಸ ಕಾರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ಭುತ ಅಂತಕ್ಕಂಥ ರೀತಿಯಲ್ಲಿ ತೋರಿಸ್ತದೆ ಈ ವಾರ ವೃಷಭರಾಶಿನವ್ರಿಗೆ. ಏನು ಮಾಡಿಕೊಳ್ಬೇಕು ಈ ವಾರ? ಹನುಮಾನ್ ಚಾಲೀಸ್ ನಿಮಗೆ ಪಾರಾಯಣವನ್ನು ಮಾಡಿದರೆ ಅಥವಾ ಪಠನೆ ಮಾಡಿದರೆ ಖಂಡಿತವಾಗಲೂ ಕೂಡ ಇನ್ನಷ್ಟು ಯೋಗವನ್ನು ತಂದು ಕೊಡ್ತದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಿಥುನ ರಾಶಿನವರಿಗೆ ಹೇಗಿದೆ? ಸ್ವಲ್ಪ ಭವಿಷ್ಯದ ಬಗ್ಗೆ ದ್ವಂದ್ವದ ಸ್ಥಿತಿಗತಿಗಳಿರ್ತದೆ. ಒಂದು ಕನ್ಫ್ಯೂಸ್ ಸ್ಟೇಟ್ಮೆಂಟ್ ಜಾಸ್ತಿ ಇರ್ತದೆ, ಕನ್ಫ್ಯೂಸ್ ಮೈಂಡ್ ಜಾಸ್ತಿ ಇರ್ತದೆ ಮತ್ತು ಸ್ವಲ್ಪ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರ್ತದೆ. ಊಹೆಗಳು ಜಾಸ್ತಿ ಬರ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸ್ವಲ್ಪ ಗುಪ್ತ ವ್ಯಾಧಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ತಂದೆಯೊಂದಿಗೆ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಹೆಣ್ಣು ಮಕ್ಕಳ ಸಹಕಾರ ನಿಮಗೆ ಸಿಗುತ್ತೆ,
ಹೆಣ್ಣು ಮಕ್ಕಳಿಂದ ಲಾಭವಾಗ್ತಕ್ಕಂಥ ಸ್ಥಿತಿಯೂ ಕೂಡ ಕಂಡು ಬರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ಹಾಗಾಗಿ ಏನು ಚಿಂತೆ ಮಾಡುವಂಥ ಅವಶ್ಯಕತೆಗಳ್ಯಾವುದು ಕೂಡ ಇರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿ ಗುರುಬಲ ಇದೆ, ಪರವಾಗಿಲ್ಲ, ಸುಧಾರಣೆ ಆಗತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಉದ್ಯೋಗ ಯಥಾವತ್ ಚೆನ್ನಾಗಿ ನಡೀತದೆ, ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಆಗದಂಥ ರೀತಿಯಲ್ಲಿ. ಬಂಧು ಬಾಂಧವರಿಂದ ಸ್ವಲ್ಪ ಲಾಭವೂ ಯೋಗವೂ ಅನುಕೂಲವೂ, ಅದರಲ್ಲೂ ಕೂಡ ಸ್ಥಿರಾಸ್ತಿ ಮಾರಾಟ ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ಸಹಕಾರಿಯಾಗಿದೆ. ಸೋಲಾರ್ ಪವರ್ ಅಂತಕ್ಕಂಥದ್ದು ಅಥವಾ ನೀವು ನಂಬಿರ್ತಕ್ಕಂಥ ದೇವರ ಸಹಕಾರ, ಭೂಮಿ ಪತ್ರ ವ್ಯವಹಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ಮತ್ತು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಅಂದರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ವಾಹನ ಮಾರಾಟ ಭೂಮಿ ಮಾರಾಟದ ವಿಚಾರ ಸಂಬಂಧಪಟ್ಟಂತೆ ಸಹಕಾರಿಯಾಗಿ ನಿಮಗೆ ಸೋಲಾರ್ ಸಿಸ್ಟಮ್ ಅಂತಕ್ಕಂಥದ್ದು ಅಥವಾ ಆತ್ಮಬಲ ಅಂತಕ್ಕಂಥದ್ದು, ಆತ್ಮ ಸಹಕಾರ ಅಂತಕ್ಕಂಥದ್ದು, ಪರಮಾತ್ಮನ ಸಹಕಾರ ಅಂತಕ್ಕಂಥ ನಿಮಗೆ ಸಿಗುವಂಥ ಸಂದರ್ಭಗಳು ಕಂಡುಬರ್ತದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ತೊಂದರೆ ಇಲ್ಲ, ಯಾವುದೇ ಆತಂಕ ಬೀಳ್ತಕ್ಕಂಥ ಅವಶ್ಯಕತೆಗಳ್ಯಾವುದೂ ಕೂಡ ಇರೋದಿಲ್ಲ. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನು ಕಂಡು ಬರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ವಲ್ಪ ದಾಂಪತ್ಯ ಅಂತಕ್ಕಂಥದ್ದು ಸ್ವಲ್ಪ ಇರಸುಮರಸನ ತರಬಹುದು ಮತ್ತು ಕೌಟುಂಬಿಕವಾಗಿ ಸ್ವಲ್ಪ ಕಲಹಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರ್ತದೆ ಈ ವಾರ ಅಂತಕ್ಕಂಥದ್ದು. ವ್ಯಾಜ್ಯಗಳು ಅಂತಕ್ಕಂಥ ನಿಮಗೆ ಲಾಭವನ್ನು ತರ್ತದೆ ಅಥವಾ ಶತ್ರುಕಾಟಗಳಿಂದ ಮುಕ್ತರಾಗ್ತಕ್ಕಂಥದ್ದು, ಶತ್ರುಗಳೊಂದಿಗೆ ಜೀವನ ಸಾಧಿಸ್ತಕ್ಕಂಥ ಸ್ಥಿತಿಯೂ ಕೂಡ ಈ ವಾರದಲ್ಲಿ ನೀವು ನೋಡಬಹುದು ಅಂತಕ್ಕಂಥ ಕಂಡೀಷನ್ಸನ್ನು ಖಂಡಿತವಾಗಲೂ ಕೂಡ ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಲಾಭದ ಪ್ರಮಾಣದಲ್ಲಿ ಚೇತರಿಕೆ ಆಗುತ್ತೆ, ಯಾಕಂದರೆ ಲಕ್ಷ್ಮೀ ಯೋಗಕ್ಕೊಳಗಾಗತ್ತೆ. ಹಾಗಾಗಿ ಲಾಭದ ಚೇತರಿಕೆ ಎಲ್ಲಿಂದ ಬರುತ್ತೋ ಹೇಗೆ ಬರುತ್ತೋ ಒಟ್ಟಿನಲ್ಲಿ ಲಾಭವಂತೂ ಆಗಬೇಕು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಂದ ಲಾಭ ಆಗಲೇಬೇಕು. ಅದರಲ್ಲೂ ಕೂಡ ಸಿನಿಮಾ ಮಾಧ್ಯಮ ಕಲಾ ಚಟುವಟಿಕೆ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದೇ ಅಲಂಕಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭವಾಗ್ತಕ್ಕಂಥ ಕಂಡೀಷನ್ಸ್ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳ್ಯಾವುದೂ ಕೂಡ ಇರೋದಿಲ್ಲ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ದರ್ಶನ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಗುರು ಸಾಮಾನ್ಯವಾಗಿ ರಾಶಿ ಅಥವಾ ಲಗ್ನದಲ್ಲಿದ್ದಾಗ ಒತ್ತಡಗಳು ಜಾಸ್ತಿ ಇರ್ತದೆ. ಯಾಕೆಂದರೆ ಈ ವಾರ ಸ್ವಲ್ಪ ಗುರುವಿನ ಪ್ರಭಾವ ನಿಮಗೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಸ್ವಲ್ಪ ಒತ್ತಡದ ಪರಿಸ್ಥಿತಿಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಗಳು, ಏನೋ ಒಂದು ರೀತಿಯಾದಂಥ ಅತೃಪ್ತಿಯ ಭಾವ ಅಂತಕ್ಕಂಥ ರೀತಿಯಲ್ಲಿ. ಯಾಕೆಂದರೆ ನಿರೀಕ್ಷೆಗಳು ಜಾಸ್ತಿ ಇರ್ತದೆ, ಫಲ ಕಡಿಮೆ ಇರುತ್ತೆ. 100 ರೂಪಾಯಿ ನಿರೀಕ್ಷೆ ಇಟ್ಟಿರ್ತೀರಿ, 10 ರೂಪಾಯಿ ಬರುತ್ತೆ. ಹಾಗಾಗಿ ಆ ಒಂದು ಒತ್ತಡವನ್ನು ಅನುಭವಿಸುವಂಥ ಸಂದರ್ಭ. ಷಷ್ಠಾಧಿಪತಿ ರಾಶಿಯ ಪ್ರಭಾವಕ್ಕೊಳಗಾಗಿರೋದ್ರಿಂದ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಎಚ್ಚರಿಕೆ. ಹಾರ್ಮೋನ್ ವ್ಯತ್ಯಾಸ, ಗ್ಯಾಸ್ಟ್ರಿಕ್ ಸಂಬಂಧ ಸಮಸ್ಯೆ, ಅಜೀರ್ಣ, ಮೈಕೈ ನೋವು ಕಂಡು ಬರ್ತಕ್ಕಂಥದ್ದು, ಶುಗರ್ ವ್ಯತ್ಯಾಸ, ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಅದರಲ್ಲೂ ಕೂಡ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಒಂದು ರೀತಿಯಲ್ಲಿ ಅದೃಷ್ಟವೇನ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಗುರುಬಲ ಇಲ್ಲದಿದ್ದರೂ ಕೂಡ ಈ ವಾರ ನಿಮಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರೋದಿಲ್ಲ. ಎಲ್ಲಿಂದ ಬರುತ್ತೋ ಹೇಗೆ ಬರುತ್ತೋ ಎಲ್ಲವೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ತಂದು ಕೊಡ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಬಂಧು ಬಾಂಧವರೊಂದಿಗೆ ನೆರೆಹೊರೆಯವರೊಂದಿಗೆ ವಿರೋಧ, ವಾಗ್ವಾದ, ಕಲಹ, ಕಿರಿಕಿರಿ, ಅದರಲ್ಲೂ ಕೂಡ ವಾರ ಮಧ್ಯಭಾಗದಲ್ಲಿ ಇದರ ಪ್ರಭಾವ ಜಾಸ್ತಿ ಇರುತ್ತೆ. ಸ್ಥಿರ ಆಸ್ತಿ ಹೂಡಿಕೆಯನ್ನು ಮಾಡ್ತಕ್ಕಂಥವ್ರಿಗೆ ಶುಭಪ್ರದವಲ್ಲ ಈ ಸಂದರ್ಭ ಅಂತಕ್ಕಂಥದ್ದು. ಪಂಚಮಾಧಿಪತಿಯಾದಂಥವನು ಸ್ವಲ್ಪ ವಿರೋಧಿಯಾಗಿ ನಿಂತಿದ್ದಾನೆ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಮಕ್ಕಳಿಂದ ಆರ್ಥಿಕವಾದಂಥ ಕೊರತೆಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಗಳು ಬರ್ತದೆ. ಬರುವಂಥದ್ದು ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಅಡ್ಡಕತ್ತರಿನಲ್ಲಿ ನಿಲ್ಲಬಹುದು. ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಅನಾನುಕೂಲ, ಆದರೆ ದಾಂಪತ್ಯ ಸೌಖ್ಯ ಶುಭಪ್ರದವಾಗಿದೆ ಅಂತಕ್ಕಂಥ ಸಂದರ್ಭ. ನಾಳೆಯ ಭವಿಷ್ಯದ ಬಗ್ಗೆ ತುಂಬ ಪ್ಲ್ಯಾನ್ ಆಗ್ತದೆ. ತುಂಬ ಅಂದರೆ ಮೊದಲೆಲ್ಲ 1-2 ಪ್ಲ್ಯಾನ್ ಆಗ್ತಿದ್ದಂಥವ್ರು ಈಗ 100 ಪ್ಲ್ಯಾನ್ ಆಗ್ತಾರೆ. ಆ 100 ಪ್ಲ್ಯಾನ್ ಹಾಕಿದ್ದು ಯಾವುದೂ ಕೂಡ ಸಕ್ಸಸ್ ಆಗದರೆ ಎಳೆದಾಟ ಆಗುತ್ತಲ್ಲ, ಅದೇ ನಿಮಗೆ ಒತ್ತಡವನ್ನು ತರ್ತದೆ. ಹಾಗಾಗಿ ತುಂಬ ಓವರ್ ಪ್ಲ್ಯಾನನ್ನು ಹಾಕೋದಕ್ಕೆ ಹೋಗಬೇಡಿ. ಒಂದಾದಮೇಲೆ ಒಂದು ಏನೋ ರೆಡಿ ಮಾಡ್ಕೊತಾ ಇರ್ತೀರಿ, ಅಲ್ಲೆಲ್ಲವೂ ಕೂಡ ನಿಮಗೆ ಉಲ್ಟ ಹೊಡಿತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗಿ ಬರುತ್ತೆ. ಉದ್ಯೋಗದಲ್ಲಿ ಅಥವಾ ಉದ್ಯೋಗ ಸ್ಥಳದಲ್ಲಿ ಉತ್ತಮವಾದಂಥ
ಗೌರವವನ್ನು ಸಂಪಾದನೆ ಮಾಡ್ತೀರಿ. ಅದೊಂದು ಸ್ವಲ್ಪ ನಿಮಗೆ ಯೋಗ ಫಲವನ್ನು ತಂದು ಕೊಡ್ತದೆ ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ. ಒಟ್ಟಿನಲ್ಲಿ ಕಟಕ ರಾಶಿನವ್ರಿಗೆ ಸ್ವಲ್ಪ ಮಿಶ್ರ ಫಲಗಳು ಇದೆ. ಗುರು ಒಬ್ಬ ನಿಮಗೆ ವಿರೋಧಿಯಾಗಿ ನಿಂತಿದ್ದಾರೆ. ಲಗ್ನ ಗುರು ಭಾಳ ಕೆಡಿಸ್ತಾನೆ. ಹಾಗಾಗಿ ಗುರು ಒಬ್ಬ ವಿರೋಧಿಯಾಗಿದ್ದಾನೆ ಅಥವಾ ಅತಿ ಒಳ್ಳೆತನ ಅಂತಕ್ಕಂಥ ನಿಮ್ಮ ಶಾಪವಾಗಿ ಬೆನ್ನಟ್ಟಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಾಧ್ಯವಾದಷ್ಟು ಗುರು ದತ್ತಾತ್ರೇಯರ ಸ್ಮರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಈ ವಾರ ಗುರುವಿನ ಪ್ರಭಾವ ಹೆಚ್ಚಿದೆ ಈ ವಾರ ಕಟಕ ರಾಶಿನವರಿಗೆ. ಹಾಗಾಗಿ ಇದೆಲ್ಲವನ್ನು ಕೂಡ ವ್ಯತ್ಯಾಸಗಳನ್ನು ನೋಡಬೇಕಾಗತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವಾರ ಆರಂಭದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥ ಸ್ಥಿತಿ ಬರುತ್ತೆ. ನಷ್ಟಗಳು ಜಾಸ್ತಿ ಆಗ್ತಕ್ಕಂಥ ಸ್ಥಿತಿ. ಖರ್ಚು ವೆಚ್ಚಗಳು ಜಾಸ್ತಿ ಅಂದರೆ ನಷ್ಟಗಳಾಗಲೇಬೇಕು ಅನ್ನೋ ರೀತಿಯಾದಂಥ ರೀತಿಯಲ್ಲಿ. ಬಟ್ ನಷ್ಟಗಳು ಅಂದಾಗ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಇದ್ದಾಗ ಎಲ್ಲೋ ಹೂಡಿಕೆ ಮಾಡಿ ಅಲ್ಲೆಲ್ಲೋ ಕಳ್ಕೊಳ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಬರುತ್ತೆ. ಬಟ್ ಖರ್ಚುಗಳ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಬರುತ್ತೆ. ವೈಯಕ್ತಿಕವಾಗಿ ಖರ್ಚುಗಳು ಜಾಸ್ತಿ ಬರುತ್ತೆ. ನಷ್ಟಗಳು, ವ್ಯವಹಾರದಲ್ಲಿ ನಷ್ಟಗಳು ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರೋದಿಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಷ್ಟೊಂದು ಸೂಕ್ತವಾಗಿ ಇಲ್ಲ ಈ ವಾರ. ಅಂದರೆ ಲಾಭದಾಯಕವಾಗಿ ಇಲ್ಲ ಅಂತಕ್ಕಂಥದ್ದು. ಸ್ವಲ್ಪ ಎಲ್ಲೋ ಸಣ್ಣದಾಗಿ ಒಳಗಡೆ ಇನ್ನರ್ ಫೀಲಿಂಗ್ ಅಂತಕ್ಕಂಥದ್ದು ಸ್ವಲ್ಪ ಎಲ್ಲೋ ಮಾಟ ಮಂತ್ರ ಆಗಿದೆಯಾ ಅನ್ನೋ ರೀತಿಯಾದಂಥ ಒತ್ತಡವನ್ನು, ತುಂಬ ಏನೋ ಊಹೆಗಳು, ಕಲ್ಪನೆಗಳು ನೆಗೆಟಿವ್ ಆಗಿ ಬರತಕ್ಕಂಥದ್ದು. ಆ ಕಲ್ಪನೆಗಳೇ ನಿಮಗೆ ಒತ್ತಡವನ್ನು ತರ್ತಕ್ಕಂಥದ್ದು. ಇಂಥ ಯೋಚನೆಗಳು ಬರಬಾರ್ದು, ಆದರೂ ಈ ಯೋಚನೆಗಳು ಬರ್ತವಲ್ಲ ಅನ್ನೋ ರೀತಿಯಲ್ಲಿ, ಏನೋ ಆಗಿದೆ ನನಗೆ ಏನೋ ರೀತಿಯಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ತೆಗೆದುಕೊಳ್ತಕ್ಕಂಥದ್ದು. ಯಾವುದೋ ದೃಷ್ಟಿಯಾಗಿದೆ ಅಂತಲೋ, ಮಾಟಮಂತ್ರ ಆಗಿದೆ ಅಂತಕ್ಕಂಥದ್ದು ರೀತಿಯಲ್ಲೋ, ಎಲ್ಲೋ ಶಕ್ತಿ ದೇವತೆಗೆ ದರ್ಶನಕ್ಕೆ ಹೋಗಿ ಬಂದ್ಬಿಡಪ್ಪ, ಯಾಕೋ ಸರಿ ಕಾಣ್ತಲ್ಲ ಅನ್ನೋ ರೀತಿಯಲ್ಲಿ ಆ ಫೀಲ್ಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ಕಂಡು ಬರ್ತದೆ. ಧನಾಭಿವೃದ್ಧಿ, ಲಾಭಾಂಶ. ಹಾಗಾಗಿ ನಿಮಗೆ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ತಾಪತ್ರಗಳಾಗೋದಿಲ್ಲ. ಚಿಂತೆ ಮಾಡುವಂಥದ್ದು ಬೇಡ. ಕೌಟುಂಬಿಕವಾದಂಥ ಸಹಕಾರವೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ. ವಿದೇಶಿಯಾನವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಸಹಕಾರಿಯಾಗಿದೆ. ಭೂಮಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಸಹಕಾರಿ. ವಾಹನ, ಭೂಮಿ ಅಥವಾ ಮನೆ ಖರೀದಿ ಮಾಡಬೇಕು, ಫ್ಲ್ಯಾಟ್ ಖರೀದಿ ಮಾಡಬೇಕು ಅನ್ನುವಂಥವ್ರಿಗೆ ಸ್ವಲ್ಪ ಸಹಕಾರಿಯಾಗಿ ನಿಂತಿರತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು. ಪಂಚಮಾಧಿಪತಿಯಾದಂಥ ವ್ಯಾಂಶ, ಮಕ್ಕಳು ಅಂತಕ್ಕಂಥದ್ದು ಸ್ವಲ್ಪ ದೂರವಾಗಬಹುದು. ಭಾವನಾತ್ಮಕವಾಗಿ ಹಚ್ಚಿಕೊಂಡಂಥ ವ್ಯಕ್ತಿಗಳು ಸ್ವಲ್ಪ ದೂರವಾಗತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಆರೋಗ್ಯದ ಸುಧಾರಣೆಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಉದ್ಯೋಗ ಅನುಕೂಲವಾಗ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಕಂಡು ಬರುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳು ಸಿಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಸಪ್ತಮಾಧಿಪತಿಯ ಲಾಭಾಂಶ, ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭ. ಸಂಗಾತಿಯಿಂದ ಸ್ವಲ್ಪ ಲಾಭವಾಗ್ತಕ್ಕಂಥ ಸನ್ನಿವೇಶಗಳು, ಆಕಸ್ಮಿಕವಾಗಿ ಲಾಭವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಆಗ್ತದೆ. ದೈವ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದೇ. ಪೂಜಾ ಖರ್ಚುಗಳು, ಪೂಜೆ ಪುನಸ್ಕಾರ, ದಾನ ಧರ್ಮಗಳಿಗೋಸ್ಕರವಾಗಿ ಹೆಚ್ಚಾಗಿ ಖರ್ಚು ಮಾಡತಕ್ಕಂಥ ಸ್ಥಿತಿಯಲ್ಲೂ ಕೂಡ ಕಂಡುಬರುವಂಥದ್ದು ಉಂಟು. ಹಾಗಾಗಿ ಒಳ್ಳೆಯ ಶುಭಪ್ರದ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಸೋಲಾರ್ ಸಿಸ್ಟಮ್ ಅಂದರೆ ನಿಮಗೆ ಆತ್ಮಬಲ ಅಂತಕ್ಕಂಥದ್ದು ಅಥವಾ ಇನ್ನರ್ ಫೀಲಿಂಗ್ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಕೆಲವೊಂದು ನಷ್ಟಗಳಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಭಾವನಾತ್ಮಕವಾದಂಥ ತೊಡಲಾಟಗಳು ನಿಮಗೆ ಅನ್ಕಂಫರ್ಟಬಲ್ ಫೀಲನ್ನು ತಂದುಕೊಡುವಂಥ ಸಂದರ್ಭಗಳನ್ನು ಸಿಂಹರಾಶಿನವರು ನೋಡ್ತೀರಿ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಯಾವುದಾದ್ರು ಶಕ್ತಿ ದೇವತೆಯ ದರ್ಶನವನ್ನು ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿ. ಸಾಧ್ಯವಾದರೆ ಅಲ್ಲಿ ಒಂದು ದೃಷ್ಟಿಯನ್ನು ತೆಗೆಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ನಿಂಬೆ ಹಣ್ಣಿನಿಂದ. ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ಆದರೆ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಮೈನಸ್ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಗುಪ್ತವ್ಯಾಧಿ, ಪೈಲ್ಸಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ತುರಿಕೆಗಳು, ಸ್ಕಿನ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ನರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ತರಬಹುದು. ಗುಪ್ತ ಶತ್ರುಗಳ ಕಾಟ ನಿಮಗೆ ಕಾಟಾಟವನ್ನು ಕೊಡ್ತಕ್ಕಂಥ ಸ್ಥಿತಿ ಬರುತ್ತೆ. ಧನಾಧಿಪತಿಯಾದಂಥ ಲಾಭಾಂಶ, ಲಕ್ಷ್ಮೀ ಯೋಗ. ಹಾಗಾಗಿ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸುಧಾರಣೆ, ವ್ಯಾಜ್ಯಗಳಲ್ಲಿ ಸ್ವಲ್ಪ ಜಯ, ಕಲಹಗಳಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ಸ್ಥಿತಿ. ಪತ್ರ ವ್ಯವಹಾರ, ಬರವಣಿಗೆ, ಅಗ್ರಿಮೆಂಟು, ರಿಜಿಸ್ಟ್ರೇಷನು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಲಾಭವಾಗ್ತಕ್ಕಂಥ ಸ್ಥಿತಿ.
ಬರ್ತದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಕೂಡ ಸುಧಾರಣೆಗಳಿದೆ, ಅಂಥ ಗಂಭೀರವಾಗ್ತಕ್ಕಂಥ ಸ್ಥಿತಿ ಯಾವುದು ಕೂಡ ಕಂಡು ಬರುವುದಿಲ್ಲ, ಚಿಂತೆ ಮಾಡೋದು ಬೇಡ. ಶುಭ ಕಾರ್ಯ ಪ್ರಯತ್ನದ ಅನುಕೂಲವಾಗ್ತಕ್ಕಂಥದ್ದು, ಆರ್ಥಿಕ ಲಾಭವಾಗ್ತಕ್ಕಂಥ ಸಂದರ್ಭಗಳು, ಕುಟುಂಬದಲ್ಲಿಂದ ಸ್ವಲ್ಪ ಅನುಕೂಲ ಲಾಭವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಸ್ವಲ್ಪ ನಿದ್ರೆನಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ಸ್ವಲ್ಪ ಒತ್ತಡವನ್ನು ತರಬಹುದು. ಏನೋ ತೊಂದರೆ ಆಗುತ್ತೆ, ಆಗಾಗುತ್ತೆ, ಹೀಗಾಗುತ್ತೆ, ಪ್ರಪಾತಕ್ಕೆ ಬಿದ್ದುಬಿಡ್ತೀನಿ, ಅವಮಾನಗಳಾಗ್ಬಿಡ್ತದೆ, ಯಾವುದೋ ಇಂದಿನ ನಡೆದಿರ್ತಕ್ಕಂಥ ಘಟನೆಗಳನ್ನು ತುಂಬ ತಲೆಗೆ ಹಾಕ್ಕೊಂಡು ನಿದ್ರೆಗೆಡ್ತಕ್ಕಂಥದ್ದು ಅಥವಾ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥದ್ದು, ಅವಮಾನ ಆಗಿಬಿಟ್ಟಿತ್ತು ನಮಗೆ ಏನೋ ರೀತಿಯಲ್ಲಿ, ಯಾರೋ ಏನೋ ಮಾಡಿರ್ತಾರೆ ನಿಮಗೆ ಅವಮಾನ ಆಗೋ ರೀತಿಯಲ್ಲಿ, ಬೇಸರ ಆಗುವಂಥ ರೀತಿ, ಅವು ಮತ್ತೆ ನೆನಪಾಗಿ ಕಾಟಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಎಲ್ಲವೂ ಕೂಡ ಶುಭಪ್ರದವಾಗಿಯೇ ಪರಿವರ್ತನಾ ಸ್ಥಿತಿನಲ್ಲಿ ನಿಂತಿರ್ತಕ್ಕಂಥದ್ದು. ಭೂಮಿ ಲಾಭ, ವಾಹನ ಲಾಭ, ಅವುಗಳಿಂದ ಲಾಭವಾಗ್ತಕ್ಕಂಥದ್ದು. ಗುಪ್ತ ವಿಷಯಗಳಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ಹಾಗಾಗಿ ಎಚ್ಚರಿಕೆ. ಮಕ್ಕಳಿಂದ ಲಾಭವಾಗ್ತಕ್ಕಂಥ ಸ್ಥಿತಿ, ಸೇವಕರಿಂದ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಕೆಲಸಗಾರರಿಂದ ಸ್ವಲ್ಪ ಅನುಕೂಲ ಲಾಭವಾಗ್ತಕ್ಕಂಥ ಸಂದರ್ಭ. ಸಾಲವನ್ನು ಏನಾದರೂ ಕೇಳಿದಂಥ ಪಕ್ಷದಲ್ಲಿ ಎಲ್ಲಾದರೂ ಅಪ್ಲೈ ಮಾಡಿದರೆ ಅಲ್ಲೂ ಕೂಡ ಅನುಕೂಲವಾಗ್ತದೆ. ಬ್ಯಾಂಕಲ್ಲೆಲ್ಲೋ ಸ್ಥಿರಾಸ್ತಿ ಮೇಲೆ ಸಾಲ ಕೇಳ್ತಿದ್ದೀರಿ, ಖಂಡಿತ ಅನುಕೂಲವಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದುಂಟು. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು. ಭವಿಷ್ಯದ ಯೋಜನೆಗಳಲ್ಲಿ ಸ್ವಲ್ಪ ಯಾವ ಕೆಲಸ ಕೈ ಹಾಕಿದ್ರೂ ಕೂಡ ಸ್ವಲ್ಪ ಸಕ್ಸಸ್ ಆಗುವಂಥ ಕಂಡೀಷನ್ಸಲ್ಲಿ ಈ ವಾರ ನಿಮಗೆ ವರದಾನವಾಗಿ ನಿಂತಿದೆ. ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಕೇತು ಒಬ್ಬ ವಯದಲ್ಲಿದ್ದಾನೆ, ರವಿ ಒಬ್ಬ ಸ್ವಲ್ಪ ನಿಮಗೆ ಮೈನಸ್ ಆಗ್ತದೆ. ಅಂದರೆ ಎಲ್ಲವೂ ಇದನ್ನು ಕೂಡ ಏನೋ ಅತೃಪ್ತಿ, ಏನೋ ಒತ್ತಡ, ಯಾವುದೋ ಒಂದು ರೀತಿಯಾದಂಥ ನೆಗೆಟಿವ್ ಆದಂಥ ಸ್ಥಿತಿನಲ್ಲಿ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ಅವುಗಳಿಂದ ನಿದ್ರಾಭಂಗ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಆ ಸ್ಥಿತಿ. ಅಂದರೆ ನಿಮಗೆ ವ್ಯವಹಾರ ಚಟುವಟಿಕೆಗಳಿಗೆ ಚೆನ್ನಾಗಿರುತ್ತೆ. ಇನ್ನರ್ ಫೀಲ್ ಅಂದರೆ ಆತ್ಮಬಲ ಅಂತಕ್ಕಂಥದ್ದು, ಅಥವಾ ಒಳಗಡೆ ಏನೋ ಒಂದು ರೀತಿಯಾದಂಥ ಅತೃಪ್ತಿ ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಒದ್ದಾಟವನ್ನು ತರಿಸ್ತದೆ. ಹಾಗಾಗಿ ಅದು ಒಂದು ನಿಯಂತ್ರಣದಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಒಂದು ಪಕ್ಷದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನಂದರೆ, ಸಾಧ್ಯವಾದಷ್ಟು ಕೂಡ ವೀರಭದ್ರೇಶ್ವರನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು, ಅಥವಾ ವೀರಭದ್ರೇಶ್ವರನ ದೇವಸ್ಥಾನ ಎಲ್ಲಾದರೂ ಇದ್ದರೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ತುಲಾರಾಶಿನವ್ರಿಗೆ ಯೋಗಕಾರಕನ ವಾರ, ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗಂತನೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಸ್ಥಿತಿಯೇ ಇದೆ. ರಾಷ್ಟ್ರಾಧಿಪತಿಯಾದಂಥವನು ಪಂಚಮಾಧಿಪತಿ ಕೇಂದ್ರಾಧಿಪತಿಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಸ್ಥಿತಿಯಾಗಿರೋದರಿಂದ ಸಾಮಾನ್ಯವಾಗಿ ಅದೃಷ್ಟದ ವಾರ ಅಂತಕ್ಕಂಥ ರೀತಿಯಲ್ಲಿ ನಿಮಗೆ ವರದಾನವಾಗಿ ಬರ್ತದೆ. ಹಾಗಾಗಿ ಯೋಗವೇ, ಯೋಗದ ವಾರವೇ, ಅದೃಷ್ಟದ ವಾರವೇ ನಿಮಗೆ ಆಗಿರ್ತದೆ. ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಅದರ ಪ್ರಭಾವ ಜಾಸ್ತಿ ಕಾಣ್ತದೆ. ನಿಮಗೆ ವಾರ ಮಧ್ಯಭಾಗದವರೆಗೆ ಗುರುವಿನ ಪ್ರಭಾವಕ್ಕೊಳಗಾಗಿರೋದ್ರಿಂದ ಅತೀ ಒಳ್ಳೆತನ ಅಂತಕ್ಕದ್ದು ಶಾಪವಾಗಬಹುದು, ಮತ್ತು ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆನ ತರ್ತದೆ. ಗ್ಯಾಸ್ಟ್ರಿಕ್ ಇರೋರಿಗೆ, ಮೈಕೈ ನೋವು ಇರೋರಿಗೆ, ಮತ್ತು ಥೈರಾಯ್ಡ್ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಶುಗರ್ ವ್ಯತ್ಯಾಸ, ಸ್ಥೂಲಕಾಯ ಇರತಕ್ಕಂಥವ್ರಿಗೆ ಸ್ವಲ್ಪ ಇವೆಲ್ಲವೂ ಕೂಡ ಇರುವಂಥ ವ್ಯತ್ಯಾಸಗಳಿರುವಂಥವ್ರಿಗೆ, ಈ ಕಾಯಿಲೆಗಳ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಾಡಾಟವನ್ನು ಕೊಡುತ್ತದೆ ವಾರ ಮಧ್ಯಭಾಗದವರೆಗೆ. ತದನಂತರವಾಗಿ ಸುಧಾರಣೆ ಆಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರುವುದಿಲ್ಲ. ಸ್ವಲ್ಪ ಶತ್ರುಗಳ ಉಪಟಳ, ಶತ್ರುಗಳ ಕಾಟ, ಸಾಲದ ಚಿಂತೆ ಸ್ವಲ್ಪ ನಿಮಗೆ ಮನಸ್ಸಿಗೆ ಹಚ್ಚಿಕೊಂಡು ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಕಂಡುಬರುತ್ತೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ಆರ್ಥಿಕವಾದಂಥ ಸ್ಥಿತಿಯೂ ಕೂಡ, ಯಾಕಂದರೆ ಧನಪ್ರಭಾವ, ಹಾಗಾಗಿ ಸ್ವಲ್ಪ ಸೇವಿಂಗ್ಸು ಕೂಡ ಆಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಖರ್ಚೂ ಕೂಡ ಹಿಂದೆಯೇ ಬಂದು ನಿಂತಿರ್ತದೆ ಅಂತಕ್ಕಂಥದ್ದು. ಪ್ರಯಾಣ ಅಷ್ಟೊಂದು ಸೂಕ್ತವಲ್ಲ ಈ ವಾರ, ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ. ಸ್ಥಿರಾಸ್ತಿ ತೀರ್ಮಾನಗಳು ಅಷ್ಟೊಂದು ಸೂಕ್ತವಲ್ಲ. ಮಕ್ಕಳಿಂದ ಮಕ್ಕಳಿಗೆ ಕೆಲವೊಂದು ಕೆಲಸ ಕಾರ್ಯಗಳೈತೆ. ಮಕ್ಕಳಿಗೆ ತುಲಾರಾಶಿ ಮಕ್ಕಳು ಯಾರು ಇರ್ತಾರಲ್ಲ, ಅವರಿಗೆ ಸ್ವಲ್ಪ ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆಯೋ ಅಥವಾ ಅವರ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆಯೋ
ಅನುಕೂಲವಾಗುತ್ತೆ. ಆದರೆ ತುಲಾರಾಶಿಯ ಮಕ್ಕಳು ಯಾರು ಇರ್ತಾರಲ್ಲ, ಆ ಮಕ್ಕಳಿಂದ ಸ್ವಲ್ಪ ವಿರೋಧ. ತುಲಾರಾಶಿಯವರು ಯಾರೋ ಆಗಿರ್ತಾರೆ, ಅವ್ರಿಗೆ ಯಾರೋ ಮಕ್ಕಳಿರ್ತಾರೆ, ಹೆಣ್ಣು ಗಂಡು ಯಾರು ಇರ್ತಾರೆ, ಅವರಿಂದ ಕೆಲವೊಂದ ವಿರೋಧವನ್ನು ಕಟ್ಟಿಕೊಳ್ಳಬಹುದು. ತುಲಾರಾಶಿಯವರು ಮಕ್ಕಳಿಂದ ವಿರೋಧವನ್ನು ಕಟ್ಟಿಕೊಳ್ತಾರೆ. ಅದೊಂದು ಸ್ವಲ್ಪ ಕಷ್ಟವಾಗಬಹುದು. ಶುಭ ಕಾರ್ಯ ಪ್ರಯತ್ನ ಚೆನ್ನಾಗಿದೆ. ಬಟ್ ಒಂದು ವಿಷಯ ಏನಂದರೆ, ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳಾಗ್ತದೆ. ದಾಂಪತ್ಯದಲ್ಲಿ ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶದಿಂದ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥ ಸ್ಥಿತಿ ಬರುತ್ತೆ. ಪಾಲುದಾರಿಕೆಯ ಕಡೆಗೆ ಹೆಚ್ಚು ಒಲವಿರ್ತದೆ. ಸ್ವಲ್ಪ ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನಗಳನ್ನು ವಾರ ಆರಂಭದಲ್ಲಿ ನೀವು ಮಾಡ್ತಕ್ಕಂಥದ್ದು ಅಥವಾ ಯೋಚನೆಯನ್ನು ಮಾಡ್ತಕ್ಕಂಥದ್ದು. ತದನಂತರ ಪಾಲುದಾರಿಕೆ ವ್ಯವಹಾರವನ್ನು ಮಾಡಬೇಕು, ಏನೋ ಸ್ವಂತ ಉದ್ಯಮ ವ್ಯಾಪಾರಗಳನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಮತ್ತು ಪ್ರಯತ್ನಗಳನ್ನು ಕಾಣ್ತಕ್ಕಂಥದ್ದು. ಮತ್ತು ನಿಮ್ಮ ಸಂಗಾತಿಯಿಂದ ಯಾವುದೋ ಭೂಮಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಇದು ಮಾಡಿಕೊಳ್ಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನಗಳಿಗೆ ಕೈ ಹಾಕುವಂಥ ಸಂದರ್ಭಗಳು ಬರ್ತದೆ. ತುಂಬ ನೆಗೆಟಿವ್ ಯೋಚನೆಗಳು, ದುಸ್ವಪ್ನಗಳು, ನಿಮಗೆ ಸ್ವಲ್ಪ ಸರ್ಪದ ಕನಸುಗಳು ಬೀಳ್ತಕ್ಕಂಥದ್ದು, ಇಂಥವು ಹೆಚ್ಚಾಗಿ ನಿಮಗೆ ಸಮಸ್ಯೆ ನಿದ್ರೆಯಲ್ಲಿ ತರುತ್ತದೆ. ನಿಮಗೆ ಒಟ್ಟಿನಲ್ಲಿ ವಾರ ಮಧ್ಯಭಾಗದವರೆಗೆ ಹಾಗೆ ಹೀಗೆ ಇದ್ದಂಥದ್ದು ವಾರ ಮಧ್ಯಭಾಗದಿಂದ ಆಚೆಗೆ ಎಲ್ಲವೂ ಕೂಡ ನಿಮಗೆ ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ತುಲಾರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸೇವಂತಿಕೆಯ ಪುಷ್ಪದಿಂದ ಶಿವನಿಗೆ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ವೃಶ್ಚಿಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ವೃಶ್ಚಿಕ ರಾಶಿನವ್ರಿಗೆ ಭಾಗ್ಯ ಪ್ರಭಾವ, ಹಾಗಾಗಿ ಸಾಮಾನ್ಯ ರಾಶ್ಯಾಧಿಪತಿಯಾದಂಥ ಭಾಗ್ಯ ಪ್ರಭಾವಕ್ಕೊಳಗಾಗೋದ್ರಿಂದ ಒಂದು ರೀತಿಯಲ್ಲಿ ಈ ವಾರ ಭಾಗ್ಯೋದಯವೇ, ಅದೃಷ್ಟವೇ, ಯೋಗವೇ, ಅನುಕೂಲವೇ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಸಕ್ಸಸ್ ಇಲ್ಲ. ಬಟ್ ಬೇರೆಯವರಿಂದಲೋ, ಹೆಣ್ಣು ಮಕ್ಕಳಿಂದಲೋ, ಸಂಗಾತಿಯಿಂದಲೋ ಸ್ವಲ್ಪ ಅದೃಷ್ಟ ಕುಲಾಯಿಸ್ತಕ್ಕಂಥದ್ದು ಅಥವಾ ಸ್ನೇಹಿತೆಯಿಂದಲೋ ಅದೃಷ್ಟ ಕುಲಾಯಿಸ್ತಕ್ಕಂಥ ಸಂದರ್ಭಗಳು ಬರ್ತದೆ. ಆರ್ಥಿಕವಾದಂಥ ಸ್ಥಿತಿ, ಗುರುವಿನ ಪ್ರಭಾವ ಇದೆ ವಾರ ಬಹಳ ಚೆನ್ನಾಗಿ. ಹಾಗಾಗಿ ಏನಾಗುತ್ತೆ, ನಿಮಗೆ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಉದ್ಯೋಗ ಬಡ್ತಿಗೆ ಸಂಬಂಧಪಟ್ಟಂತೆ ಹಿನ್ನಡೆಗಳಾಗ್ತದೆ. ಕೆಲಸ ಮಾಡಿದ್ರೂ ಕೂಡ ಅದರಿಂದ ಪ್ರತಿಫಲ ನಿಮಗೆ ಸಿಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಸೇವಕರಿಂದ ಅಷ್ಟೊಂದು ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಆಗುವುದಿಲ್ಲ ಅಂತಕ್ಕಂಥದ್ದು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಐಷಾರಾಮಿ ಜೀವನದ ಕಾಯಿಲೆಗಳು ಅಂತೀವಲ್ಲ, ಶುಗರ್ ಮತ್ತು ಈ ಗರ್ಭನಾಳ ಗರ್ಭದೋಷಕ್ಕೆ ಸಂಬಂಧಪಟ್ಟಂತೆ ಕಫ, ಸ್ವಲ್ಪ ಇವು ನಿಮಗೆ ಸಮಸ್ಯೆಯನ್ನು ತರ್ತದೆ. ಗುಪ್ತ ವ್ಯಾಧಿಗಳು ಸಮಸ್ಯೆಯನ್ನು ತರ್ತದೆ. ಸಾಮಾನ್ಯವಾಗಿ ಏನಾಗುತ್ತೆ, ಸಿರಿವಂತಿಕೆ ಕಾಯಿಲೆಗಳು ನಿಮಗೆ ಶಾಪವಾಗಬಹುದು ಈ ವಾರ. ಆದರೂ ಗುರುದೃಷ್ಟಿ ಇರೋದರಿಂದ ಅವು ಗಂಭೀರ ಆಗೋದಕ್ಕೆ ಬಿಡೋದಿಲ್ಲ. ವೈದ್ಯೋಪಚಾರದಿಂದ ಅಥವಾ ಮೆಡಿಸಿನ್ಸಿಂದ ತಹಬದಿನಲ್ಲಿ ಇರುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಬಂಧುಗಳಿಂದ ಅಸಮಾಧಾನ, ಅತೃಪ್ತಿ, ಅಪಪ್ರಚಾರ, ಅಪನಿಂದನಗಳು ಬರ್ತಕ್ಕಂಥದ್ದು. ಸ್ಥಿರಾಸ್ತಿ ವ್ಯವಹಾರಗಳು ಕಷ್ಟವನ್ನು ತರಬಹುದು, ಕೈ ಹಾಕುವಂಥ ಸೂಕ್ತ ಅಲ್ಲ ಈ ಸಂದರ್ಭ ಅಂತಕ್ಕಂಥದ್ದು ಈ ವಾರ. ಪಂಚಮಾಧಿಪತಿ ಮಕ್ಕಳಲ್ಲಿ ಅಥವಾ ಮಕ್ಕಳ ಜೀವನದಲ್ಲಿ ಏನೋ ಒಂದು ಸಣ್ಣದಾದಂಥ ಬದಲಾವಣೆಗಳನ್ನು ನೋಡಬಹುದು. ಏಕೆಂದರೆ ಗುರುಬಲ ಅಂತಕ್ಕಂಥದ್ದು ಬಂದಿರೋದ್ರಿಂದ ಶತ್ರುಗಳಿಂದ ಏನು ತೊಂದರೆ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ವ್ಯಾಜ್ಯಗಳು ಹಿನ್ನಡೆಯನ್ನು ತರಬಹುದು, ಕಲಹಗಳಿಗೆ ಆಸ್ಪದವನ್ನು ಕೊಡಬೇಡಿ. ಈ ವಾರ ಹೆಚ್ಚಿನದಾಗಿ ನಿಮಗೆ ಸೋಲಾರ್ ಸಿಸ್ಟಮ್ ಅಂತಕ್ಕಂಥದ್ದು, ಅಂದರೆ ಆತ್ಮಬಲ ಅಂತಕ್ಕಂಥ ರೀತಿಯಲ್ಲಿ ಆತ್ಮಕ್ಕೂ ಸೋಲಾರ್ ಸಿಸ್ಟಮ್ ಕನೆಕ್ಟಿವಿಟಿ ಇರ್ತಕ್ಕಂಥದ್ದು. ಯಾವುದಂತಂದರೆ ಹೆಚ್ಚಾಗಿ ಅದರ ಕಡೆಗೆ ಹೆಚ್ಚು ನಿಮಗೆ ಸ್ಪಂದಿಸುತ್ತೆ. ಇನ್ನರ್ ಪವರ್ ಯಾವುದು, ಉದ್ಯೋಗ ಸಂಬಂಧಪಟ್ಟಂತೆ ಮತ್ತು ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಹೆಚ್ಚಾಗಿ ನಿಮಗೆ ಸೆಳೆತಗಳು ಜಾಸ್ತಿ ಇರುತ್ತೆ. ಕೆಲಸಗಾರರಿಂದ ಆಗಿರ್ತಕ್ಕಂಥ ಸಮಸ್ಯೆಗಳಿಂದ ಸ್ವಲ್ಪ ಒಳಗಡೆ ಇರಿಟೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉದ್ಯೋಗದಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಪ್ರತಿಫಲ ಸಿಗ್ತಾ ಇಲ್ಲವಲ್ಲ ಅನ್ನೋ ರೀತಿಯಂಥ ಅತೃಪ್ತಿ ಮತ್ತು ಅಸಮಾಧಾನಗಳು ಕೂಡ ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಆದರೆ ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜೀವ್ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿ ಕಾಣುತ್ತದೆ. ಹಾಗಾಗಿ ಏನಾಗುತ್ತೆ, ಶತ್ರುದಮನವಾಗ್ತಕ್ಕಂಥ ಸ್ಥಿತಿಯೂ ಕಂಡುಬರುತ್ತೆ. ಹಾಗಾಗಿ ಯಾರೇನೇ ತೊಂದರೆ ಕೊಟ್ಟರೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಅವಮಾನಗಳಾಗಬಹುದು, ಬಟ್ ಅದೇ ಅವರಿಗೆ ರಿವರ್ಸ್ ಆಗುವಂಥ ಸ್ಥಿತಿನಲ್ಲೂ ಇದೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ.
ಸ್ನೇಹಿತರಿಂದ ಮಾನಸಿಕವಾದಂಥ ವೇದನೆಯನ್ನು ನೋಡ್ತಕ್ಕಂಥದ್ದು, ಮಿತ್ರರಿಂದ, ಸ್ನೇಹಿತರಿಂದ, ಯಾರು ಆತ್ಮೀಯರು ಅಂತ ಅಂದ್ಕೊಂಡಿರ್ತೀರೋ ಅವರಿಂದಲೇ ಸ್ವಲ್ಪ ಸಮಸ್ಯೆಗಳಾಗಬಹುದು. ಅದರಲ್ಲೂ ಕೂಡ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಸೇವಿಂಗ್ಸ್ ಆಗ್ತಕ್ಕಂಥದ್ದು, ಆಕಸ್ಮಿಕವಾಗಿ ಸೇವಿಂಗ್ಸ್ ಆಗ್ತಕ್ಕಂಥ ಸ್ಥಿತಿ ಇದೆ ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂತೆ ಗುರುಬಲ ಇಲ್ಲ, ಗುರುಬಲ ಹೋಗಿದೆ. ಗುರುವಿನ ಪ್ರಭಾವ ಈ ವಾರ ಜಾಸ್ತಿ ಇದ್ದಾನೆ. ಹಾಗಾಗಿ ಗುರುಬಲ ಇಲ್ಲದೇ ಇರತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಯಾವುದೋ ಕೆಲಸ ಮಾಡಬೇಕು ಅಂದ್ರೂ ಕೂಡ ಅಷ್ಟು ಪರ್ಫೆಕ್ಟ್ ಅನ್ನೋ ರೀತಿಯಾದಂಥ ರೂಪರೇಷೆಗಳು ಸಿಗೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಮಾಡೋದಕ್ಕೂ ಆಗೋದಿಲ್ಲ ಅಂತಕ್ಕಂಥದ್ದು, ಅಷ್ಟು ಪರ್ಫೆಕ್ಟಾಗಿ ಪೂರ್ಣನೂ ಕೂಡ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿಯನ್ನು ನೋಡ್ತದೆ. ಆರ್ಥಿಕವಾದಂಥ ಸ್ಥಿತಿ ಈ ವಾರ ಅಷ್ಟೊಂದು ವರಪ್ರದವಾಗಿ ಇಲ್ಲ ಅಂತಕ್ಕಂಥದ್ದು. ಆದರೆ ವಾರ ಮಧ್ಯಭಾಗದಿಂದ ಆಚೆಗೆ ಲಕ್ಷ್ಮೀ ಯೋಗ ಅಂತಕ್ಕಂಥದ್ದು ಒಂದು ಕನ್ವರ್ಟ್ ಆಗುತ್ತೆ. ಅದು ಒಂದು ನಿಮಗೆ ವಾರ ಮಧ್ಯಭಾಗದಿಂದ ಆಚೆಗೆ ಸ್ಲೋಲಿಯಾಗಿ ಹಣಕಾಸಿನ ಅವ್ಯವಸ್ಥೆಗಳು ಸ್ವಲ್ಪ ಸರಿಹಾದಿಗೆ ಬರಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ತಿರುಗಾಟಗಳು ಜಾಸ್ತಿ ಆಗುವಂಥ ಸ್ಥಿತಿ ಬರುವಂಥದ್ದನ್ನು ತೋರಿಸ್ತದೆ. ಮಕ್ಕಳಿಂದ ಸ್ವಲ್ಪ ಲಾಭವಾಗ್ತಕ್ಕಂಥ ಕಂಡೀಷನ್ಸ್ ಬರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಮತ್ತು ಷಷ್ಠ ಪ್ರಭಾವ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಈ ಕಾಲು ನೋವು, ಕಫ, ಥಂಡಿ ಹಿಡಿತಕ್ಕಂಥದ್ದು, ಸ್ವಲ್ಪ ಮೈಕೈ ನೋವು ಬರ್ತಕ್ಕಂಥದ್ದು, ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ. ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ವರದಾನವಾಗಿದೆ. ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಾದ ಕಂಡೀಷನ್ಸ್ ಇರ್ತದೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ವಲ್ಪ ಜೂಜು, ಕುಡಿತ, ದುಶ್ಚಟಗಳು ಹೆಚ್ಚಾಗುವಂಥ ಪರಿಸ್ಥಿತಿ, ಮೋಜು ಮಸ್ತಿಯ ಕಡೆಗೆ ಒಲವು ಜಾಸ್ತಿ ಆಗುವಂಥದ್ದು, ಆಕಸ್ಮಿಕವಾಗಿ ಯಾವುದೋ ಶೃಂಗಾರ ಸಾಧನಗಳನ್ನು, ಅಲಂಕಾರಿಕ ಸಾಧನಗಳಿಗೋ ಖರ್ಚನ್ನು ಮಾಡುವಂಥ ಸ್ಥಿತಿ ಬರುತ್ತೆ ಈ ವಾರ. ಹಾಗಾಗಿ ನೋಡಿಕೊಳ್ಳಿ ಸಾಧ್ಯವಾದಷ್ಟು ಕೂಡ ಧನುಸ್ಸು ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು, ಮೃತ್ಯುಂಜಯನ ಮಂತ್ರವನ್ನು ಜಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನಿಗೆ ಸಂಬಂಧಪಟ್ಟಂತೆ ಗುರುಬಲ ಇರಲಿಲ್ಲ, ಗುರುಬಲ ಬಂದಿದೆ, ವರದಾನವೇ ಅನುಕೂಲವೇ ತರ್ತದೆ ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮಕರ ರಾಶಿನಿಗೆ ಸಂಬಂಧಪಟ್ಟಂತೆ ಲಾಭವೇನೋ ಬರುತ್ತೆ. ಯಾಕಂದರೆ ಮಕ್ಕಳಿಂದ ಲಾಭ ಬರುತ್ತೆ, ಸಂಗಾತಿಯಿಂದ ಲಾಭ ಬರುತ್ತೆ, ಉದ್ಯೋಗದಿಂದ ಲಾಭ ಬರುತ್ತೆ, ಅಥವಾ ಸಂಬಳ ಸಿಗದಂಥ ಸಂದರ್ಭಗಳು, ಸಂಬಳದ ಲಾಭ ಅಥವಾ ಉತ್ತಮವಾದಂಥ ಗೌರವ ಸಿಗ್ತಕ್ಕಂಥ ಸಂದರ್ಭಗಳು, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಲಾಭದ ಪ್ರಮಾಣವಂತೂ ಕೂಡ ಚೇತರಿಕೆ ಆಗಲೇಬೇಕು. ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಾಗತ್ತೆ, ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಾಗತ್ತೆ. ಮಕ್ಕಳಿಂದ ಸಹಕಾರ ಮತ್ತು ಅನುಕೂಲವಾಗ್ತಕ್ಕಂಥದ್ದು, ಲಾಭವಾಗ್ತಕ್ಕಂಥ ಸ್ಥಿತಿ ಈ ವಾರದಲ್ಲಿ ನೀವು ನೋಡ್ತೀರಿ. ಅದರಲ್ಲೂ ಕೂಡ ಶುಕ್ರನ ಪ್ರಭಾವ ಚೆನ್ನಾಗಿರೋದ್ರಿಂದ ಸಂಬಳ ಜಾಸ್ತಿ ಆಗಬಹುದು, ಅಥವಾ ಹೆಚ್ಚು ಸಂಬಳಕ್ಕೆ ನಿಮಗೆ ಕೆಲಸ ಸಿಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅಥವಾ ಕುಟುಂಬದಿಂದಲಾದರೂ ಕೂಡ ನಿಮಗೆ ಲಾಭವಾಗಬೇಕು ಅಥವಾ ಸೇವಿಂಗ್ಸ್ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡ್ತೀರಿ. ಸಣ್ಣ ಪ್ರಮಾಣದಲ್ಲಿ ಸೇವಿಂಗ್ಸು ಕೂಡ ಈ ವಾರದಲ್ಲಿ ನೀವು ಮಾಡೋದಕ್ಕೆ ದಾರಿ ಇದೆ. ಸ್ವಲ್ಪ ಮಾತಿನಿಂದ ಶತ್ರುತ್ವ ಅಧಿಕವಾಗಬಹುದು, ಕುಟುಂಬ ಸದಸ್ಯರು ಸ್ವಲ್ಪ ಶತ್ರುಗಳ ಆಗಬಹುದು. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕೌಟುಂಬಿಕವಾದಂಥ ಅವ್ಯವಸ್ಥೆಗಳು ನಿಮಗೆ ಸ್ವಲ್ಪ ಕಾಡಾಟವನ್ನು ಕೊಡ್ತದೆ. ಷಷ್ಠ ಪ್ರಭಾವ ಕಾಡಾಟವ ಆಗಲೇಬೇಕು. ಗುಪ್ತ ಶತ್ರುಗಳು ಅಂದರೆ ಕುಟುಂಬ ಸದಸ್ಯರೊಳಗಡೆ ಕೆಲವರು ಅಸೂಯೆಗಾರರು ಇರ್ತಾರೆ. ಅಂಥವರ ಕಾಟದಿಂದ ಸ್ವಲ್ಪ ನೋವು ಅನುಭವಿಸ್ತಕ್ಕಂಥ ಸ್ಥಿತಿ ಅಥವಾ ತೊಂದರೆ ಆಗ್ತಕ್ಕಂಥ ಸಂದರ್ಭಗಳು ಬರಬಹುದು. ಬಟ್ ಆದರೂ ಕೂಡ ಗುರುದೃಷ್ಟಿ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ. ಯಾವುದೋ ಒಂದು ಶಕ್ತಿ ನಿಮಗೆ ಅವರಿಂದ ಆಗುವಂಥ ಆಪತ್ತಿನಿಂದ ಪಾರ ಆಗುವಂಥ ಸ್ಥಿತಿಯನ್ನು ತರುತ್ತದೆ. ತಂದೆಯ ಸಹಕಾರ, ತಂದೆಯಿಂದ ಧನಾಗಮನವಾಗ್ತಕ್ಕಂಥ ಯೋಗ ಬಲಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಉದ್ಯೋಗ ಬಡ್ತಿಗೆ ಸಂಬಂಧಪಟ್ಟಂತೆ ಸಹಕಾರಿಯಾಗಿದೆ. ಸ್ಥಳ ಬದಲಾವಣೆ, ಗೃಹ ಬದಲಾವಣೆ ಅಂತಕ್ಕಂಥ ರೀತಿಯಲ್ಲಿ ಉದ್ಯೋಗ ಬದಲಾವಣೆ ಸಂಬಂಧಪಟ್ಟಂತೆ ಖಂಡಿತವಾಗಲೂ ಕೂಡ
ಸಹಕಾರಿಯಾಗಿ ನಿಂತಿರ್ತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಒಟ್ಟಿನಲ್ಲಿ ಈ ವಾರ ಸ್ವಲ್ಪ ನಿಮಗೆ ಇನ್ನರ್ ಪವರ್ ಅಂದರೆ ಸೋಲಾರ್ ಸಿಸ್ಟಮ್ ಅಂತಕ್ಕಂಥದ್ದು ಸಹಕಾರಿಯಾಗಿ ನಿಂತಿರ್ತಕ್ಕಂಥದ್ದು, ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಕಾರಿಯಾಗಿ ನಿಂತಿದೆ. ಭೂಮಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಹಕಾರಿಯಾಗಿ ನಿಂತಿದೆ ಮತ್ತು ಸಪೋರ್ಟಾಗಿ ನಿಂತಿದೆ. ಅದೇ ರೀತಿಯಲ್ಲಿ ಶಕ್ತಿ ದೇವತೆಯ ದರ್ಶನವೂ ಕೂಡ ಮಾಡ್ತಕ್ಕಂಥದ್ದಕ್ಕೆ ಸಹಕಾರಿಯಾಗಿ ನಿಂತಿದೆ. ಮಕರ ರಾಶಿನವ್ರಿಗೆ ಇನ್ನರ್ ಪವರ್ ಅಂತಕ್ಕಂಥದ್ದು ಸೆಳೆತ, ಒಂದು ಪ್ರೇರಣೆ ಅಂತಕ್ಕಂಥದ್ದು ಇರುತ್ತಲ್ಲ, ಆ ಪ್ರೇರಣೆ ಅಂತಕ್ಕಂಥದ್ದು ಮನಸ್ಸು ಎಲ್ಲೇ ಎಳಿಬೋದು, ಒಂದು ಪ್ರೇರಣೆ ಸಿಗುತ್ತಲ್ಲ, ಆ ಪ್ರೇರಣೆ ಅಂತಕ್ಕಂಥದ್ದು ಈ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ಏನು ಆಗಬೇಕು, ಏನು ಮಾಡಬೇಕಾಗತ್ತೆ ಈ ವಾರ, ಕೆಲವೊಂದು ಸಮಸ್ಯೆಗಳಿಂದ ಬಿಡುಗಡೆ ಆಗಬೇಕು ಅನ್ನೋದಿತ್ತು ಅಂತಂದರೆ ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂತಂದರೆ, ಶಿವನಿಗೆ ಮಲ್ಲಿಗೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡಿಸಿ. ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ, ಕೆಲವೊಂದು ಬಯಕೆಗಳು ಈಡೇರುತ್ತೆ. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕುಂಭರಾಶಿನವ್ರಿಗೆ ಸ್ವಲ್ಪ ಗುರುಬಲ ಇಲ್ಲ. ಗುರುಬಲ ಇಲ್ಲದಿದ್ದರೂ ಕೂಡ ನಿಮಗೆ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಬರಲ್ಲ. ಸಾಲ ಮಾಡಿ ಆದರೂ ಕೂಡ ತುಪ್ಪ ತಿನ್ನುವಂಥ ಯೋಗ ಬಲಗಳಂತೂ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಹೆಚ್ಚು ಆತಂಕ ಬೀಳುವಂಥ ಅವಶ್ಯಕತೆ ಇಲ್ಲ. ಸಾಲ ದೊರಕುವಂಥ ಸಂದರ್ಭಗಳು ಕಂಡುಬರುತ್ತೆ, ಅಥವಾ ಸಾಲದ ಪ್ರಮಾಣ ಹೆಚ್ಚಾಗಬಹುದು ಕುಂಭರಾಶಿನವ್ರಿಗೆ. ಯಾಕಂದರೆ ಈ ವಾರ ಗುರುವಿನ ಪ್ರಭಾವ ಜಾಸ್ತಿ ಇರೋದ್ರಿಂದ ಸಾಲ ಪ್ರಮಾಣ ಜಾಸ್ತಿ ಆಗುವಂಥ ಸ್ಥಿತಿ, ಲಾಭದ ಪ್ರಮಾಣ ಕುಂಠಿತವಾಗುವಂಥ ಸಂದರ್ಭ, ಶತ್ರುಗಳಲ್ಲಿ ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ ಬರಬಹುದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ ಆರಂಭ ಸ್ವಲ್ಪ ಸಮಸ್ಯೆ ಇರುತ್ತೆ, ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸುಧಾರಣೆ ಇದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಕ್ಕಳೊಂದಿಗೆ ವಾರ ಆರಂಭ ಅಂತಕ್ಕಂಥದ್ದು ತುಂಬ ಕಷ್ಟಕರವಾಗಿದೆ. ಆರ್ಥಿಕ ಮುಗ್ಗಟ್ಟುಗಳನ್ನು ಮಕ್ಕಳಿಂದ ನೋಡ್ತೀರಿ, ಪ್ರೀತಿ ಪಾತ್ರರಿಂದ ಅಥವಾ ತುಂಬ ಭಾವನಾತ್ಮಕವಾಗಿ ಹಚ್ಚಿಕೊಂಡಂಥವರಿಂದ ಕೆಲವೊಂದು ಭಾವನಾತ್ಮಕವಾದಂಥ ಪೆಟ್ಟು ಮತ್ತು ಮೋಸಗಳಾಗ್ತಕ್ಕಂಥ ಸ್ಥಿತಿ ಬರಬಹುದು. ಎಚ್ಚರಿಕೆಯಿಂದ ಇರಿ ಈ ವಾರ. ಸ್ವಲ್ಪ ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಅಷ್ಟೊಂದು ಸಹಕಾರಿಯಾಗಿ ಇಲ್ಲ. ಸ್ವಲ್ಪ ಸಾಲದ ಚಿಂತೆಗಳು, ಶತ್ರುಗಳ ಉಪಟಳಗಳು, ಶತ್ರುಗಳ ಚಿಂತೆ, ಕೆಲಸಗಾರರು ಸಂಬಂಧಪಟ್ಟಂಥ ರೀತಿಯಾದಂಥ ಸ್ಥಿತಿ, ಅಂಥ ಒಂದು ಪ್ರೇರೇಪಣೆಗಳು ಒಳಗಡೆ ನಿಮಗೆ ಕಾಡಾಟವನ್ನು ಕೊಡ್ತಕ್ಕಂಥ ಸ್ಥಿತಿ. ಅಂದರೆ ಆತ್ಮ ಸಂಕಟ ಅಂತ ಹೇಳ್ತಿರೋ, ಅದು ಪ್ರೇರೇಪಣೆ ಅಂತ ಹೇಳ್ತಿರೋ, ಅಥವಾ ಇನ್ನರ್ ಪವರ್ ಅಂತ ಹೇಳ್ತಿರೋ, ಅಥವಾ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತಿರೋ, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಪ್ರೇರೇಪಣೆ ಆಗ್ತಕ್ಕಂಥದ್ದು, ಸ್ವಲ್ಪ ಸದಾಕಾಲವು ಕಾಡಾಟವನ್ನು ಕೊಡ್ತಕ್ಕಂಥದ್ದು, ಒಳಗಡೆ ಕಾಡಾಟವನ್ನು ಕೊಡ್ತಕ್ಕಂಥದ್ದು ಅವು ಹೆಚ್ಚಾಗಿ ಇರುತ್ತೆ ಈ ವಾರದಲ್ಲಿ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸಹಕಾರಿಯಾಗಿ ಇಲ್ಲ. ದಶಮ ಅಂತಕ್ಕಂಥ ಪ್ರಭಾವ. ಆದರೆ ಉದ್ಯೋಗ ಬಡ್ತಿಗೆ ಸಂಬಂಧಪಟ್ಟ, ಈಗಾಗಲೇ ಉದ್ಯೋಗದಲ್ಲಿದ್ದೀರಿ, ಮತ್ತೆ ಬಡ್ತಿಗೆ ಏನಾದ್ರು ಪ್ರಯತ್ನ ಮಾಡ್ತಾಯಿದ್ರಿ ಅಂದಾಗ, ಅಂದರೆ ಹೈಯರ್ ಪೋಸ್ಟಿಗೆ ಹೋಗಬೇಕು ಅನ್ನೋ ರೀತಿ ಪ್ರಯತ್ನ ಮಾಡ್ತಿರ್ತೀರಿ ಅಂದಾಗ ಅಲ್ಲಿ ಸ್ವಲ್ಪ ವರದಾನವನ್ನು ಈ ವಾರ ಕುಂಭರಾಶಿನವರು ನೋಡಬಹುದು. ಕುಟುಂಬ ಭಾವದಲ್ಲಿರ್ತಕ್ಕಂಥ ಶನಿ ಆರ್ಥಿಕ ಮಂದಗತಿಯನ್ನು ತಂದ್ರೂ ಕೂಡ ಆಯಾ ಸಂದರ್ಭಕ್ಕೆ ಯಾವ ರೀತಿ ಬರುತ್ತೆ ಆ ಸಮಸ್ಯೆಗಳಿಂದ ತಕ್ಕ ಮಟ್ಟಿಗೆ, ಪೂರ್ಣ ಪ್ರಮಾಣದಲ್ಲ, ತಕ್ಕ ಮಟ್ಟಿಗೆ ಹೊರಗೆ ಬರತಕ್ಕಂಥ ಸ್ಥಿತಿಯನ್ನು ನೋಡಬಹುದು ಕುಂಭರಾಶಿನವರು. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಏನು ಮಾಡ್ಕೊಳ್ಬೇಕಾಗತ್ತೆ ಈ ವಾರ, ಲಲಿತಾ ಸಹಸ್ರನಾಮ ಪಾರಾಯಣ ಬಹಳ ಸೂಕ್ತ ಈ ವಾರದಲ್ಲಿ. ಬಟ್ ಕುಂಭರಾಶಿನವರಿಗೆ ಇನ್ನೊಂದು ವರದಾನ ಇದೆ. ಏನಂದರೆ, ಈ ಸ್ಥಿರಾಸ್ತಿ, ವಾಹನ ಅಥವಾ ಫ್ಲ್ಯಾಟು, ಕಟ್ಟಿದ ಮನೆ ಏನಾರು ಮಾರಾಟ ಮಾಡುವಂಥವರಿಗೆ ವರದಾನ ಅಲ್ಲಿ ಇದೆ. ನಿಮಗೆ ಮಾರಾಟಗಾರರಿಗೆ ಖಂಡಿತ ಒಳ್ಳೆಯದಾಗಲಿ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂತೆ ಗುರುಬಲ 2 ವರ್ಷಗಳ ಕಾಲ ಇರಲಿಲ್ಲ, ಈಗ ಬಂದಿದೆ ಗುರುಬಲ. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಒಂದು ಅನುಕೂಲವನ್ನು ತರಬಹುದು. ಮತ್ತು ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವರಿಗೆ ಅನುಕೂಲವಾಗ್ತದೆ. ಮಾತಿನಿಂದ ಅಂದರೆ ಈ ಕಮ್ಯುನಿಕೇಷನ್ ವ್ಯವಹಾರಗಳು ಏನಿರ್ತವಲ್ಲ, ಕಮಿಷನ್ ಆ್ಯಂಡ್ ಕಮ್ಯುನಿಕೇಷನ್ ಅಂದರೆ ಮಾತೇ ಬಂಡವಾಳವನ್ನು ಮಾಡಿಕೊಂಡು ವ್ಯವಹಾರವನ್ನು ಮಾಡುವಂಥದ್ದು ಇದೆಯಲ್ಲ, ಅದು ಕೂಡ ನಿಮಗೆ ಸಕ್ಸಸ್ಸನ್ನು ತರುವಂಥ ಸ್ಥಿತಿ. ಗುಪ್ತವಾಗಿ ಸಡನ್ ಪಿಕಪ್ ಆಗುತ್ತೆ ಹಣಕಾಸಿನ ವ್ಯವಹಾರಗಳು, ಯಾಕಂದರೆ ತಾತ್ಕಾಲಿಕ ಮಿತ್ರತ್ವ ಇರ್ತದೆ. ಹಾಗಾಗಿ ಸಡನ್ನ ಹಣಕಾಸಿನ ವ್ಯವಸ್ಥೆಗಳು, ಹಣಕಾಸಿನ ಅನುಕೂಲಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತರುತ್ತದೆ. ಭಾಗ್ಯ
ಅದೃಷ್ಟ ಒಲಿದು ಬರಬೇಕು, ಭಾಗ್ಯ ಪ್ರಭಾವ, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಪುಣ್ಯಫಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು. ಬರುವಂಥದ್ದು ಗುಪ್ತವಾಗಿ ಬರುತ್ತೆ ಅಥವಾ ಸಡನ್ ಆಕಸ್ಮಿಕವಾಗಿ ಬರುತ್ತೆ, ಅದೊಂದೇ. ಆ ಸಡನ್ ಯಾವುದೋ ಒಂದು ಸೇವಿಂಗ್ಸ್ ಅನ್ನೋವಂಥ ರೀತಿಯಲ್ಲಿ ನಿಮಗೆ ಬರಬಹುದು. ಅದು ಸಡನ್ ಯಾವುದೋ ಭೂಮಿ ಮೇಲೆ ಹಾಕ್ಬೋದು, ಸಡನ್ ಎಲ್ಲೋ ಒಂದು ಗೋಲ್ಡ್ ತೊಗೋಬೋದು, ಸಡನ್ ಎಲ್ಲೋ ಒಂದು ಬೆಳ್ಳಿ ತೊಗೋಬೋದು, ಸಡನ್ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಈ ಪ್ರಭಾವ ಈ ವಾರ ಸ್ವಲ್ಪ ನಿಮಗೆ ಹೆಚ್ಚಾಗಿರ್ತಕ್ಕಂಥ ಸ್ಥಿತಿಯನ್ನು ನೋಡುತ್ತೆ. ಲಾಭ ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಹಣಕಾಸಿನ ವ್ಯವಸ್ಥೆಗಳು ಮಾತ್ರ ನಿಮಗೆ ಚೆನ್ನಾಗಿರುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸಂತಾನ ದೋಷಗಳ ನಿವಾರಣೆ ಆಗ್ತಕ್ಕಂಥದ್ದು, ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಮಾನಸಿಕವಾಗಿ ಅಥವಾ ಬುದ್ಧಿ ಚಂಚಲತೆಗಳು ಅಥವಾ ಬುದ್ಧಿ ಅಂತಕ್ಕಂಥದ್ದು ನೆಗೆಟಿವ್ ಆಗಿ ಎಳ್ಕೊಂಡು ಹೋದ್ರೂ ಕೂಡ ಸತ್ಕರ್ಮ ಅಂತಕ್ಕಂಥದ್ದು ನಿಮ್ಮನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗುತ್ತೆ ಈ ವಾರ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಈ ವಾರ ಸ್ವಲ್ಪ ಸೋಲಾರ್ ಸಿಸ್ಟಮ್ ಅಂತಕ್ಕಂಥ ರೀತಿಯಲ್ಲಿ ಅಥವಾ ಇನ್ನರ್ ಪವರು, ಆತ್ಮಬಲ ಅಂತಕ್ಕಂಥ ನಿಮಗೆ ಹೆಚ್ಚಾಗಿ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆಯೇ ಸಹಕಾರಿಯಾಗಿದೆ. ಕುಟುಂಬ ವ್ಯವಸ್ಥೆ ವಿಚಾರ ಸಂಬಂಧಪಟ್ಟಂತೆಯೇ ಸಹಕಾರಿಯಾಗಿದೆ. ಯಾವುದೋ ಮುಖ್ಯ ತೀರ್ಮಾನಗಳಲ್ಲೂ ಕೂಡ ಒಂದು ಉತ್ತಮವಾದಂಥ ನಡೆಯನ್ನು ಅನುಸರಿಸ್ತಕ್ಕಂಥ ಸ್ಥಿತಿ ಇದೆ. ಸಾಲಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿದ್ರಿಂದಾಗ ಅಲ್ಲೂ ಕೂಡ ನಿಮಗೆ ಸಹಕಾರಿಯಾಗಿದೆ. ಯಾರನ್ನಾರು ಕೆಲಸಗಾರನ ಸೇವಕರನ್ನು ಹುಡುಕ್ತಾ ಇದ್ರಿ ಅಂದರೆ ಅಲ್ಲೂ ಕೂಡ ನಿಮಗೆ ಭಗವಂತನ ವರದಾನವಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡ್ತದೆ. ಒಟ್ಟಿನಲ್ಲಿ ಈ ವಾರ ಒಳ್ಳೆಯ ವರಪ್ರಧಾನವೇ. ಸುಮಾರು 80% ಶುಭ ಫಲಗಳನ್ನೇ ನೋಡ್ತಕ್ಕಂಥ ರೀತಿಯಲ್ಲಿ. ಯಾಕೆಂದರೆ ಗುರುವಿನ ಪ್ರಭಾವ ಹೆಚ್ಚಾಗಿರೋದ್ರಿಂದ, ಅಂದರೆ ಆಡಳಿತ ಗುರುವಿಂದ ಜಾಸ್ತಿ ಇರುತ್ತೆ ಈ ವಾರ. ಹಾಗಾಗಿ ಅಲ್ಲಿ ನಿಮಗೆ ಹೆಚ್ಚು ಸಹಕಾರಿಯಾಗಿ ನಿಂತಿರ್ತದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳು ಯಾವುದೂ ಇರೋಲ್ಲ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.